ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತ ಆರೋಪಿಗಳನ್ನ ವಶಕ್ಕೆ ಪಡೆಯೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬಿಗುವಿನ ವಾತಾವರಣ ಕಾರಣ ಆಗಿತ್ತು ಮತ್ತು ಬೆಂಗಳೂರಿಗರ ನೆಮ್ಮದಿ ಮತ್ತೊಮ್ಮೆ ಈ ವಿಚಾರದಿಂದ ಕೆಟ್ಟಿತ್ತು. ನಾವು ಯಾವ ದೇಶದಲ್ಲಿ ಬದುಕ್ತಾ ಇದೀವಿ ಅನ್ನೋ ಪ್ರಶ್ನೆಯನ್ನ ಮತ್ತೆ ಮತ್ತೆ ಕೇಳೋ ರೀತಿ ಮಾಡ್ತಾ ಇದೆ ಇಂಥ ಪ್ರಕರಣಗಳು. ಓಂ ಶಕ್ತಿ ತೇರನ್ನ ಎಳಿಬೇಕಾದ್ರೆ ಮಾಲಾಧಾರಿಗಳ ಮೇಲೆ ಕಿಡಿಗೇಡಿಗಳು ದೊಡ್ಡ ದಪ್ಪದ ಕಲ್ಲುಗಳನ್ನ ತೂರಿರೋದು. ಜೆಜೆಆರ್ ನಗರದ ವಿಎಸ್ ಗಾರ್ಡನ್ ನಲ್ಲಿ ಈ ಘಟನೆ ಆಗಿರೋದು. 3 ಅಪ್ರಾಪ್ತರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಪ್ರಾಪ್ತರು 15ರಿಂದ 16 ವರ್ಷದ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಖದ ಮೇಲೆ ಮೀಸೆ ಬಂದಿಲ್ಲ, ಆಗ್ಲೇ ಮತಾಂಧತೆಯ ಮಾನಸಿಕತೆ. ಈ ಮಾನಸಿಕತೆ ಬಂದಿದ್ದು ಎಲ್ಲಿಂದ ಅಂತ ನಾನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ ಅದು ಎಲ್ಲಿಂದ ಬರೋದು ಅಂತ. ಬಟ್ ಪ್ರಶ್ನೆ ಇರೋದು ಈ ಘಟನೆಗಳಿಗೆ ಕಡಿವಾಣ ಹಾಕೋದು ಯಾವಾಗ ಅಂತ. ಆಮೇಲೆ ಎಂಥ ಭಯದ ವಾತಾವರಣ, ಯಾವ ಪರಿ ಹಿಂದೂ ದ್ವೇಷ ಇದು. ಅಲ್ಲಿ ಬಂದವರೆಲ್ಲ ಅವ್ರ ಪಾಡಗವರು ಆ ತೇರನ್ನು ಹೇಳ್ಕೊಂಡು ಹೋಗ್ತಾ ಇದ್ರು. ಅವ್ರ ಕೈಯಲ್ಲಿ ದೊಣ್ಣೆಗಳಿರಲಿಲ್ಲ, ನಮಗೆ ಥ್ರೆಟ್ಟಿತ್ತು ಅದಕ್ಕೆ ನಾವು ಎಸದ್ವಿ, ದಾಳಿ ಮಾಡಿದ್ವಿ ಅನ್ನೋದಕ್ಕೆ. ಅವ್ರ ಪೂಜೆ ಸಿದ್ಧತೆ ದೇವರ ಜಪದಲ್ಲಿ ತೊಡಗಿದ್ರು, ಅವ್ರ ಮೇಲೆ ದಾಳಿ ಮಾಡ್ತಾರೆ ಅಂದರೆ ನೆಕ್ಸ್ಟು ಈ ಆಚರಣೆ ಇಲ್ಲ ಆಗಬಾರ್ದು. ಮಾಡಿದ್ರೆ ಹೀಗೆ ಕಲ್ಲುಗಳು, ಇವತ್ತು ಕಲ್ಲು ಬಿದ್ದಿದೆ ನಾಳೆ ಬಾಂಬ್ ಬೀಳುತ್ತೆ, ಹೆದರಿಸೋ ಪ್ರಯತ್ನ. ಅದೇನಕ್ಕೆ ಕೇವಲ ಮುಸ್ಲಿಂ ಬಾಹುಳ್ಯದ ಏರಿಯಾಗಳಲ್ಲಿ ಮಾತ್ರ ಇದಾಗುತ್ತೆ, ಯಾಕೆ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಹಿಂದೂಗಳು ಇದೇ ಮೆಂಟಾಲಿಟಿ ಇಟ್ಕೊಂಡ್ರೆ ಭಾರತದಲ್ಲಿ 14% ಪಾಪ್ಯುಲೇಷನ್ ಬಿಟ್ಟು ಉಳಿದ ಎಲ್ಲರೂ ಹಿಂದೂಗಳು, ಅವ್ರದ್ದು ಇದೇ ಮೆಂಟಾಲಿಟಿ ಇಟ್ಕೊಂಡ್ರೆ ಉಳಿದವರು ಬದುಕೋದಕ್ಕಾಗುತ್ತಾ ನೆಮ್ಮದಿಯಿಂದ? ಬಟ್ ಹಿಂದೂಗಳು ಹಂಗೆ ಮಾಡ್ತಿಲ್ಲ, ಸೆಕ್ಯುಲರ್ ತತ್ವವನ್ನು ನಂಬಿದ್ದಾರೆ. ನಂಬಿದ ಪರಿಣಾಮ ಏನು? ವಧೆ ತಿನ್ನುತ್ತಿದ್ದಾರೆ. ಇಲ್ಲಷ್ಟೇ ಕತೆ. ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಓಂ ಶಕ್ತಿ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲು ಎಸ್ತಿದ್ದಾರೆ. ಅವ್ರನ್ನೆಲ್ಲ ಸೆಕ್ಯೂರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಜುವಿನೈಲ್ ಇದು ಬರುತ್ತೆ, ಅದು ಕೇಸ್ ತೊಗೊಂಡು ಏನು ಕ್ರಮ ಮುಂದೆ ಅದನ್ನು ತಗೊಳ್ತಾರೆ. ಈಗಾಗಲೇ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಸರ್? ಅದೇ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ತಗೊಳ್ತೀವಿ. ಯಾಕೆಂದರೆ ಈಗ ಅವರು 17, 15, 16 ವರ್ಷದವರು, ಅವರಿಗೆ ಎನ್ಕ್ವೈರಿ ಮಾಡಿ ಯಾರು ಪ್ರಚೋದನೆ ಮಾಡಿದ್ದಾರೆ ಅಥವಾ ಹೇಗಾಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ರಮ ತಗೊಳ್ತೀವಿ. ಆ್ಯಂಡ್ BJP is strongly opposing that particular aspect, sir. How do you look at that? ನಾವು BJP ಅವರು ಹೇಳ್ತಾನೆ ಇರ್ತಾರಲ್ವ, BJPನವರು ಹೇಳೋದು ನಿಲ್ಲಿಸಿದಾರ, ಹೇಳ್ತಾನೆ ಇರ್ತಾರೆ. ಇಂಥ ಘಟನೆಗಳಾದಾಗ BJP ಅವರು ಫಸ್ಟ್ ಬರೋದೇ BJP ಅವರು. ನಾವು ಅವ್ರು ಹೇಳೋದಕ್ಕೆ ಮುಂಚೆನೇ ಕಾನೂನಿನ ಕ್ರಮ ತಗೊಳ್ತೀವಲ್ಲ ನಾವು. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಇನ್ನು ಅದಕ್ಕೆ ಹೊರತುಪಡಿಸಿ ಬೇರೆ ಇನ್ನೇನು ಮಾಡಬೇಕು BJP ಅವ್ರು ಹೇಳಿ. ಒಂದು 4-5 ಜನ ಚಿಕ್ಕ ಹುಡುಗರು, 17 ವರ್ಷ 15 ವರ್ಷದ ಹುಡುಗರು, ಅವರು ಕ್ರಮ ಕೈಗೊಂಡಿದ್ದಾರೆ, ಸ್ವಾಗತಾರ್ಹ. ರಾಜ್ಯ ಸರ್ಕಾರಕ್ಕೆ ಧನ್ಯವಾದ. ಆದರೆ ಏನ್ ಮಾಡಬೇಕು ಅಂತ ಕೇಳ್ತಿದ್ರಲ್ಲ, ಇಂಥ ಘಟನೆಗಳು ಮರುಕಳಿಸಬಾರ್ದು. ವರ್ಷಕ್ಕೆ ನಾವು ಏನಿಲ್ಲ ಅಂದ್ರೂ 5ರಿಂದ 6 ಘಟನೆಗಳನ್ನ ಹಿಂಗಿಂದ ಆಗ್ತಾ ಇದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗ್ತಿದೆ ಅಂತ ನಾವು ರಿಪೋರ್ಟ್ ಮಾಡ್ತಾನೆ ಇದ್ದೀವಿ. ಏನು ಬದಲಾಯಿತು? 6-7 ವರ್ಷದ ಹುಡುಗನ ಮೆಂಟಾಲಿಟಿನೂ ಇದೆ. ಮೂರ್ತಿ ವಿಗ್ರಹ ಹೋಗ್ತಾ ಇದ್ರೆ ಮೆರವಣಿಗೆಗೆ ಅಲ್ಲಿ ಕಲ್ಲೆಸೆಯೋದು, ಉಗುಳೋದು, ಈ ಮೆಂಟಾಲಿಟಿ ಬರ್ತಾ ಇರೋದು ಎಲ್ಲಿಂದ? ರೂಟ್ ತೆಗಿಯಲ್ವಾ ನೀವು? ಕ್ರಮ ಕೈಗೊಳ್ತಾ ಇದ್ದೀರಾ ಕರೆಕ್ಟು, ಬಟ್ ರೂಟ್ ಟ್ರೀಟ್ಮೆಂಟ್ ಯಾವಾಗ?